ಮುಖಂಡರು ಮತ್ತು ಉಲಮಾಗಳೆಲ್ಲ ಅಲ್ಲಿ ಸೇರಿ ಇವಾಗ ಏನು ನಮ್ಮ ರಾಜ್ಯ ಸರ್ಕಾರದಲ್ಲಿ ಏನು ಬೆಳವಣಿಗೆ ನಡೀತಾ ಇದೆ ಅದರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಎಲ್ಲ ಮಾತುಗಳು ನಮ್ಮ ಉಲಮಾಗಳ ಮುಖಾಂತರ ಎಲ್ಲ ನಮ್ಮ ಜನತೆಗೆ ಮುಂದೆ ಬಂದಿದೆ. ಇದು ನಮ್ಮ ದಾವಣಗೆರೆ ಉಪಚುನಾವಣೆ ಆಗಲಿ ಮತ್ತು ಬಾಗಲಕೋಟೆ ಉಪಚುನಾವಣೆ ಆಗಲಿ, ಅದರಲ್ಲಿ ನಮ್ಮ ನಸೀರ್ ಅಹಮದ್ ಸಾಹೇಬರಿಗೆ ಬಾಗಲಕೋಟೆಗೆ ಹಾಕಿದ್ರು. ಅಲ್ಲಿ ಅವರು 10 ದಿವಸ 8 ದಿವಸ ಏನು ಕೆಲಸ ಮಾಡಿದ್ದಾರೆ, ಪಾರ್ಟಿ ಏನು ಅವ್ರಿಗೆ ಕೊಟ್ಟಿದ್ದಾರೆ. ಅವರು ಒಂದು ದಾವಣಗೆರೆ ಸೌತ್ಗೆ ಅವರು ಹೋಗಲಿಲ್ಲ. ಅದಕ್ಕೆ ಮುಂಚೆ ನಮ್ಮ ಮುಸ್ಲಿಂ ಮುಖಂಡರು ಮತ್ತು ಉಲಮಾ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಅವರು ಮುಖಂಡರಿಗೆ ಹೈಕಮಾಂಡ್ ಇದ್ದಾರೆ. ಮುಸ್ಲಿಂ ವೋಟರ್ಸು 30 ವರ್ಷ ಮುಂಚೆ ಜಾಸ್ತಿ ವರ್ಷಗಳಿಂದ ಹಿಂದಿನ ದಿನಗಳಿಂದ ಇವರು ಕಾಂಗ್ರೆಸ್ಗೆ ಸಮರ್ಥನೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ವೋಟ್ ಕರೆಕ್ಟಾಗಿ ಆಗ್ತಾ ಇದ್ದಾರೆ. ಈ ವರ್ಷ ಈ ಸಲ ನಮ್ಮ ಶಿವಶಂಕರಪ್ಪಜಿ ಇದು ಧ್ಯಾಂತ ಇದ್ಮೇಲೆ ಒಂದು ಮುಸ್ಲಿಂ ಕ್ಯಾಂಡಿಡೇಟ್ನ ಕುಡಿ ಅಂತ ಅದಕ್ಕೆ ಹೈಕಮಾಂಡ್ ತೀರ್ಮಾನ ತಗೊಂಡಿಲ್ಲ. ಅಲ್ಲಿಂದ ವೋಟರ್ಸ್ ಏನಿದ್ದಾರೆ ಅವರು ಸ್ವಲ್ಪ ನಾರಾಜಿದ್ದಾರೆ, ಅವ್ರಿಗೆ ಗೊಂದಲಿದೆ. ಅದರಿಂದ ಅವರು ಸ್ವಲ್ಪ ಬೇರೆ ಮಾತುಗಳನ್ನ ಹೇಳ್ತಾ ಇದ್ರು, ನಾವು ಕಾಂಗ್ರೆಸ್ಗೆ ಈ ಸಲ ವೋಟ್ ಹಾಕಲ್ಲ, ಇದು ಮಾಡಲ್ಲ, ಅದು ಮಾಡಲ್ಲ ಅಂತ. ಈ ಸಂದರ್ಭದಲ್ಲಿ ನಮ್ಮ ಅನೇಕ ಮುಸ್ಲಿಂ ಮುಖಂಡರು ಅಲ್ಲಿ ಹೋಗಿ ಕ್ಯಾಂಪೇನ್ ಕೂಡ ಮಾಡಿದ್ದಾರೆ. ಮೇಜರ್ ಜಮೀರ್ ಅಹಮದ್ ಕೂಡ ಹೋಗಿದ್ದಾರೆ, ಮತ್ತು ಬೇರೆ ಸಲೀಂ ಅಹಮದ್ ಇರಲಿ, ಬೇರೆ ಇರಲಿ, ಅವರೆಲ್ಲ ಹೋಗಿದ್ದಾರೆ. ಅವ್ರಿಗೆ ಪಾರ್ಟಿ ಏನು ಕೆಲಸ ಕೊಟ್ಟಿದ್ದಾರೆ ಅವರೆಲ್ಲ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಮುಖಂಡರಿಗೆ ಇವಾಗ ಕೆಲಸ ಇರೋದು ಅಲ್ಲಿ ಏನು ವೋಟರ್ಸ್ಗೆ ಯಾವ ಥರ ಕಾಂಗ್ರೆಸ್ಗೆ ಪಕ್ಷಕ್ಕೆ ವೋಟ್ ಹಾಕೋದು, ಏನು ಮಾಡೋದು, ಅದನ್ನು ಬಿಟ್ಬಿಟ್ಟು ಏನು ಮುಸ್ಲಿಂ ಮುಖಂಡರ ಇದೆ ಅವ್ರ ಮೇಲೇ ಮತ್ತೆ ಆ್ಯಕ್ಷನ್ ತಗೊಳ್ತಾ ಇದ್ದಾರೆ. ಅದರಿಂದ ನಮ್ಮ ರಾಜ್ಯದ ಮುಸ್ಲಿಂ ಜನಾಂಗ ಸಮಾಜ ಇದೆ ಸ್ವಲ್ಪ ಬೇಜಾರಾಗ್ತಾ ಇದೆ. ಅದೇ ಒಂದು ಮೆಸೇಜ್ ಅವರು ನಮ್ಮ ಕಾಂಗ್ರೆಸ್ ಇದು ರಾಜ್ಯದ ಸರ್ಕಾರಕ್ಕೆ ನಾವೊಂದು ತಿಳಿಯೋದು, ಅವ್ರಿಗೆ ತಿಳಿಸಿಕೊಳ್ಳೋದು ಏನಂದರೆ, ಇವತ್ತು ಈ ಥರ ಮಾಡಿದರೆ ಮುಂದಿನ ಚುನಾವಣೆಗಳಲ್ಲಿ ನಿಮಗೂ ಕಷ್ಟ ಆಗುತ್ತೆ. ಅವರು ಒಂದು ಸೀಟ್ ಕೇಳಿದ್ದಾರೆ, ಕಾಂಗ್ರೆಸ್ಗೆ ಬೆನಿಫಿಟ್ ಆಗಲಿ ಅಂತ ಒಂದು ಸೀಟ್ ಕೇಳಿರೋದು. 80,000 ಮುಸ್ಲಿಂ ವೋಟ್ಸ್ ಇದೆ. ಅಲ್ಲಿ ಒಂದು ಮುಸ್ಲಿಂ ಕ್ಯಾಂಡಿಡೇಟ್ ಬಂದರೆ ಮತ್ತೆ ಬರೋ ಚುನಾವಣೆಗಳಲ್ಲಿ ಮುಸ್ಲಿಮ್ಸ್ ವೋಟು ಮತ್ತೆ ಕಾಂಗ್ರೆಸ್ಗೆ ಬರುತ್ತೆ ಅಂತ ಅವ್ರು ಕೇಳಿದ್ದಾರೆ. ಅದರ ಉಲ್ಟಾ ಅವರು ಕಾಂಗ್ರೆಸ್ಗೆ ಒಂದೇ ಫ್ಯಾಮ್ಲಿದು ನಾವು ಆ ಫ್ಯಾಮ್ಲಿ ವಿರುದ್ಧ ಏನಿಲ್ಲ, ನಮಗೆ ವಿರುದ್ಧ ಏನಿಲ್ಲ. ಒಂದು ಮಾತು ಹೇಳಿಲ್ಲ ಅಂದರೆ ಒಂದು ಫ್ಯಾಮಿಲಿಗೆ ನಮ್ಮ ಮುಸ್ಲಿಂ ಸಮಾಜನೇ ಬಿಟ್ಬಿಟ್ರೆ ಹೆಂಗೆ? ಇದೊಂದು ನಮಗೆ ದುಃಖ ಇತ್ತು. ಅದರಿಂದ ಇವತ್ತೊಂದು ಪ್ರಜೆ ಮಾಡಿದ್ದೀವಿ. ಜನ ಎಲ್ಲ ಇಲ್ಲಿ ಸೇರಿದ್ದಾರೆ. ಅದೇ ಒಂದು ಮೆಸೇಜ್ ನಾವು ಗೌರ್ಮೆಂಟ್ಗೆ, ನಮ್ಮ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಎಲ್ಲ ಮಾಡ್ತಾ ಇದ್ದೀವಿ. ನೋಡ್ತಿದ್ರೆ ಇದೇ ರೀತಿ ಇದ್ದರೆ ನೀವು ಪಾರ್ಟಿಯಿಂದ ಅವ್ರಿಗೆ ವಜಾ ಪೊಲಿಟಿಕಲ್ ಸೆಕ್ರೆಟ್ರಿ ಹುದ್ದೆಯಿಂದ ಏನು ನೀವು ವಜಾ ಮಾಡಿದ್ದೀರಿ, ಇದೇ ರೀತಿ ನೀವು ಕಂಟಿನ್ಯೂ ಮಾಡಿದರೆ ಮತ್ತು ನಾವು ಏನು ಕಂಟಿನ್ಯೂ ಮಾಡೋದು, ಏನು ಮಾಡಬೇಕು ಅದು ನಾವು ಮುಖಂಡರು ಮತ್ತು ಉಲಮಾಗಳು ಏನು ತೀರ್ಮಾನ ತಗೊಂಡು ಮಾಡಬೇಕು ಅದು ಮಾಡ್ತೀವಿ. ಒಬ್ಬರೇ ಅಂತಿಲ್ಲ, ಅಬ್ದುಲ್ ಜಬ್ಬಾರ್ ಅವರು ಅಷ್ಟೇ, ನಮ್ಮ ನಾಯಕರಾದ ಜಮೀರ್ ಅಹಮದ್ ಅವರು ಅಷ್ಟೇ, ಇವರೆಲ್ಲರೂ ಪಾರ್ಟಿಗೆ ದುಡ್ದಿರೋರು. ಪಾರ್ಟಿಗೆ ಇವ್ರಿಗಿಂದ ಜಾಸ್ತಿ ಬೆನಿಫಿಟ್ ಇದೆ. ಇಂಥ ಮುಖಂಡರಿಗೆ ನೀವು ಪಾರ್ಟಿಯಿಂದ ವಜಾ ಮಾಡಿದರೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ನೀವೇ ಆಲೋಚನೆ ಮಾಡಬೇಕು, ಮತ್ತು ಪಾರ್ಟಿಯವರೇ ಆಲೋಚನೆ ಮಾಡಬೇಕು ಏನಾಗುತ್ತೆ ಅಂತ. ನಿಮ್ಮೆಲ್ಲ ಒಗ್ಗಟ್ಟಿದೆಯಾ ಸರ್? ಅದು ಆ ಒಗ್ಗಟ್ಟಿರೋದಕ್ಕೆ ಇಲ್ಲಿ ಎಲ್ಲರೂ ಸೇರಿದ್ರು. ಮತ್ತು ಶಿವಾಜಿನಗರ MLA ಮತ್ತು ಹೈಕಮಾಂಡ್ಗೆ ದೂರು ಕೊಟ್ಟಿತ್ತು. ಇಲ್ಲ, ನೀವು ಹೇಳ್ತಾ ಇದ್ರಿ ಸಲೀಂ ಅಹಮದ್ ಮತ್ತು ಯಾರೋ ರಿಜ್ವಾನ್ ಅರ್ಷಾದ್ ಅವರು ಅವ್ರಿಗೆ ದೂರನ್ನ ಕೊಟ್ಟಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ. ನೋಡಿ, ಇವರೆಲ್ಲ ಜೊತೆಯಲ್ಲಿರೋದು, ಇವರು ಏನು ಗೊಂದಲೇ ಇಲ್ಲ ಇವ್ರ ಮಧ್ಯದಲ್ಲಿ. ಆವಾಗ ಹೈಕಮಾಂಡ್ ಏನು ಕೇಳಿದ್ವಿ, ಅವ್ರಿಗೆ ಏನೋ ಆ ಪ್ರಶ್ನೆಗೆ ಏನು ಉತ್ತರ ಕೊಟ್ಟಿದ್ದಾರೆ, ನಾವು ಅದರ ನಮ್ಮ ಮುಂದೆ ಏನು ಬರಲಿಲ್ಲ ಅದು. ಆದರೆ ಎಲ್ಲರನ್ನ ಒಗ್ಗಟ್ಟಾಗಿ 2-3 ಎಲ್ಲ ಬೇರೆ ಮಾತಾಡಿದರೆ ಅದನ್ನು ನಮ್ಮ ಜನ ಎಲ್ಲ ಓಟ್ ಕೊಡೋದು. ಏನು ರಿಜ್ವಾನ್ ಅರ್ಷಾದ್ ಸಾಹೇಬರಾಗಲಿ ಮತ್ತು ಸಲೀಂ ಅಹಮದ್ ಸಾಹೇಬರಾಗಲಿ, ಅವರು ಇಬ್ಬರು ಓಟಿಂದ ಏನು ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಿಲ್ಲ. ಜನತಾ ಓಟ್ ಮಾಡೋದು, ಈ ರಾಜ್ಯದ ಪ್ರಜಾ ಓಟ್ ಮಾಡೋದು. ಅದಕ್ಕೆ ಅವ್ರು ನೋಡ್ಕೋಬೇಕು ಈ ಥರ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ.